ಇಹಲೋಕಾದಿಗಳನ್ನು ಸುತ್ತಾಡಿದರೂ ಕೂಡ ಫಲ ಹೇಳ್ತಕ್ಕಂತಹದ್ದು ದೊರಕತಾ ಇಲ್ಲ ಅಥವಾ ದೊರಕಿಲ್ಲ ಎಂಬಂತಹ ಸ್ಥಿತಿ. ಇದು ಸಿಂಹರಾಶಿಯವರಿಗೆ ಈ ಒಂದು ಯುಗದಿಂದ ಬರುವ ಯುಗಾದಿಯ ತನಕದಲ್ಲಿ ಒಂದು ಅರ್ಧ ಭಾಗದಲ್ಲಿ ಈ ರೀತಿಯಾದಂತಹ ಫಲ ಹೇಳ್ತಕ್ಕಂಥದ್ದು. ಅದರಲ್ಲಿ ಕೆಲವಷ್ಟು ಒಳ್ಳೆಯದಿದ್ದರೆ ಇನ್ನು ಕೆಲವಷ್ಟು ಕೆಟ್ಟದಿರತಕ್ಕಂಥದ್ದು. ಉದ್ಯೋಗದ ನಿಮಿತ್ತದಲ್ಲಿ ಒಂದು ಶ್ರಮಕ್ಕೆ ತಕ್ಕದಾದಂಥ ಫಲ ಸಿಗತ್ತೆ ಅಂತ ಹೇಳುವುದಾಗಿ ಹೇಳ್ತೇವೆ. ಆದರೆ ಇಂತಹ ವ್ಯಕ್ತಿಗಳಲ್ಲಿ ಶ್ರಮವನ್ನು ಪಡ್ತಾರೆ, ಆದರೆ ಫಲ ಕಡಿಮೆಯಾಗಿ ಕಂಡುಬರ್ತದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದೇ ಥರದ ವರ್ತನೆ ಇರತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ನೆಮ್ಮದಿಯ ಭಾಗ ಇರತಕ್ಕಂಥದ್ದು, ಆದರೆ ಸುಸ್ತು ಇತ್ಯಾದಿಗಳು ಇರತಕ್ಕಂಥದ್ದು ಬಿಟ್ಟರೆ ತುಂಬ ಆರೋಗ್ಯದ ವಿಚಾರದಲ್ಲಿ ತುಂಬ ಒಳ್ಳೆಯದು ಇರತಕ್ಕಂಥದ್ದು. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇರತಕ್ಕಂಥದ್ದು ಇದ್ದರೂ ಕೂಡ ಅದು ದೊಡ್ಡ ಪ್ರಮಾಣವಾಗದೆ ಅಲ್ಲಿಂದ ಅಲ್ಲಿಗೆ ಸಮಾಧಾನಕರವಾದಂತಹ ಬಹುಮಾನದ ರೀತಿಯಲ್ಲಿ ಆಗ್ತಕ್ಕಂಥದ್ದನ್ನು ಕಾಣಬಹುದು. ಬರುವ ಜನವರಿಯ ನಂತರದಲ್ಲಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಒಳಿತು ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು, ಕೆಲಸವನ್ನು ಅರಸ್ತಾ ಇರತಕ್ಕಂಥವರಿಗೆ ಕೆಲಸಗಳು ಸಿಗ್ತಕ್ಕಂಥದ್ದು, ಈ ರೀತಿಯಾದಂತಹ ಯೋಗ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಆದರೆ ಸಂಕಲ್ಪಿತ ಕಾರ್ಯಗಳು ಮಾತ್ರ ಯಾವುವು ಅಷ್ಟು ಚೆನ್ನಾಗಿ ಆಗದೆ ಇರತಕ್ಕಂಥದ್ದು. ಮತ್ತು ಎಷ್ಟೇ ಒಂದು ರೀತಿಯಲ್ಲಿ ಈ ವ್ಯಕ್ತಿಗಳು ಎದ್ದು ನಿಲ್ತೇನೆ ಅಂತ ಹೇಳುವುದಾಗಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡ್ರೂ ಕೂಡ ಆಗಾಗ ಕುಗ್ಗತಕ್ಕಂಥದ್ದು, ಹಿಂಸೆ ಇರತಕ್ಕಂಥದ್ದು ಉಂಟಾಗತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ನೀವು ಸಿಂಹದ ಹಾಗೆ ಗರ್ಜನೆಯಿಂದ ಇದ್ದರೆ ಮಾತ್ರ ನಿಮ್ಮ ಭವಿಷ್ಯತ್ತಿನಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅದಲ್ಲ ಅಂತ ಹೇಳಿದರೆ ನಿಮ್ಮ ಆತ್ಮೀಯರು ಅಂತ ಏನು ಕರೀತೇವೆ ಅವರೇ ನಿಮ್ಮನ್ನು ಅಕ್ಸ್ಲಿಕ್ಕೆ ನೋಡ್ತಾರೆ. ಹಾಗಾಗಿ ನೀವು ಬೆಕ್ಕಿನ ರೀತಿಯಲ್ಲಿ ಆಗದೆ ಸಿಂಹದ ರೀತಿಯಲ್ಲೇ ಇರಬೇಕು. ನೀವೇನಾದ್ರು ಅಶಕ್ತರಾಗ್ಬಿಟ್ರೆ ಬರೀ ಅವರು ಒಂದೇ ಅಲ್ಲ, ಎಲ್ಲರೂ ಕೂಡ ನಿಮ್ಮ ಮೇಲೆ ಮುಖಿಯನ್ನು ಬೀಳತಕ್ಕಂಥ ಸಾಧ್ಯತೆಗಳಿರತಕ್ಕಂಥದ್ದು. ಹಾಗಾಗಿ ಜಾಗರೂಕತೆಯಿಂದ ಇರಿ ಮತ್ತು ಆದಷ್ಟು ರೀತಿಯಲ್ಲಿ ನೋಡಿ, ನೀವು ಎಷ್ಟು ಜನರಿಗೆ ಹಿಂದೆ ಒಳಿತನ್ನು ಮಾಡಿದ್ದೀರಿ, ಅದರ ಮೇರೆಗೆ ಈ ವರ್ಷ ನಿಮ್ಮ ಭವಿಷ್ಯ ಅಂತಕ್ಕಂಥದ್ದು ನಿರ್ಧರಿಸಲ್ಪಡುತ್ತೆ. ಯಾಕೆ ಅಂತ ಕೇಳಿದರೆ ಅಷ್ಟಮ ಭಾಗದಲ್ಲಿ ಸಂಚರಿಸ್ತಾ ಇರತಕ್ಕಂಥ ಶನಿಯು ನಿಮ್ಮ ಪಾಪಕರ್ಮಗಳ ಅನುಸಾರವಾಗಿ ಒಳಿತು ಮತ್ತು ಕೆಟ್ಟದ್ದನ್ನು ಮಾಡ್ತಾನೆ. ಹಾಗಾದರೆ ಆತ ಬಂದುಬಿಟ್ಟಿದ್ದಾನೆ ತಾನು ಒಳ್ಳೆಯದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ತಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗಲ್ಲ. ಹಿಂದಿನದನ್ನು ನೀವು ಒಳಿತನ್ನು ಇದ್ದಲ್ಲಿ ನಿಮಗೆ ಭಯಪಡುವ ಆತಂಕ ಇಲ್ಲ. ಶುಭವಾದಂಥ ಫಲ ಹೇಳ್ತಕ್ಕಂಥ ಸಿಗ್ತಕ್ಕಂಥ ಅದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ನಾವಾಗಿರ್ಬೋದು ಅಥವಾ ವ್ಯಕ್ತಿಗಳೆಲ್ಲರೂ ಕೂಡ ಆದಷ್ಟರ ಮಟ್ಟಿಗೆ ಒಳಿತನ್ನು ಮಾಡಪ್ಪ ಅಂತ ಹೇಳೋದಾಗಿ ಹೇಳ್ತಾ ಇರ್ತಾರೆ. ಕಾರಣ ಒಳಿತನ್ನು ಮಾಡದಿದ್ದರೆ ನಮ್ಮ ಕಷ್ಟ ಕಾಲದಲ್ಲಿ ಅದು ಅನುಗ್ರಹ ರೂಪದಲ್ಲಿ ಬರ್ತದೆ ಅಂತ ಹೇಳೋದಾಗಿ ಉಂಟು. ಹಾಗಾಗಿ ಯಾರ್ಯಾರು ಒಳ್ಳೆಯದಾದಂತಹ ಕಾರ್ಯ, ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದೀರಿ
ಅಂಥವರಿಗೆ ತುಂಬ ಶುಭವಾದಂಥ ಫಲ ಈ ಸಮಯ ಉಂಟು. ಯಾರ್ಯಾರು ಆ ರೀತಿಯಾದಂತಹ ಫಲವನ್ನು ಮಾಡಿಲ್ಲ ಅಂಥವರಿಗೆ ತುಂಬ ಸಮಸ್ಯೆದಾಯಕವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಶುಭದ ರೀತಿಯಲ್ಲಿ ನಡ್ಕೊಳ್ಳಿ, ಒಳ್ಳೆಯದಾಗ್ತದೆ ಅನ್ನೋದರ ಜೊತೆಯಲ್ಲಿ ಆದಷ್ಟರ ಮಟ್ಟಿಗೆ ಒಳಿತನ್ನು ಮಾಡುವ ನಿರ್ಧಾರವನ್ನು ಇನ್ನು ಮೇಲಾದರೂ ಮಾಡಿ.